ಸೌದಿ ಅರೇಬಿಯಾದಿಂದ ಬಂದಿದ್ಯಾಕೆ? ಜನ ಯಾಕೆ ಮೋದಿಜಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ? ಅಧಿಕೃತ ಭೋಜನಾ ಕೂಟವನ್ನು ತೊರೆದು ಮೋದಿಜಿ ಬಂದಿದ್ದಾರೆ. ದೋಷಿಗಳನ್ನ ಬಿಡೋದಿಲ್ಲ ಅಂತ ಘಂಟಾಘೋಷವಾಗಿ ಅಬ್ಬರಿಸಿದ್ದಾರೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. 2025 ಏಪ್ರಿಲ್ 22ಕ್ಕೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿ ಇಡೀ ಭಾರತವನ್ನೇ ಒಂದು ಕ್ಷಣ ದಂಗ್ಬಡಿಸಿತ್ತು. ಈ ದಾಳಿಯಲ್ಲಿ 28 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು 2019ರ ಪುಲ್ವಾಮಾ ದಾಳಿ ನಂತರದ ಅತ್ಯಂತ ಘೋರ ಘಟನೆ. ಈ ದಾಳಿಯ ಸುದ್ದಿ ತಿಳಿದ ಕೂಡಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸೌದಿ ಅರೇಬಿಯಾದ 2 ದಿನಗಳ ಪ್ರವಾಸವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬರ್ತಾರೆ. ಆದರೆ ದೇಶಕ್ಕೆ ಮರಳಿದ ನಂತರ ಅವರ ಕೆಲಸ ಕಾರ್ಯಗಳು ಮತ್ತು ಆದ್ಯತೆಗಳು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೋದಿ ಸೌದಿ ಅರೇಬಿಯಾದಿಂದ ಬಂದಿದ್ಯಾಕೆ? ಬಂದ ಮೇಲೆ ಮೋದಿಜಿ ಮಾಡಿದ್ದೇನು? ಜನ ಯಾಕೆ ಮೋದಿಜಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮೋದಿಜಿ ಕಾಶ್ಮೀರಕ್ಕೆ ಭೇಟಿ ಕೊಡದೇ ಇರೋದು, ಗಾಯಾಳುಗಳನ್ನು ಭೇಟಿ ಮಾಡದೇ ಇರೋದು, ಪ್ರಾಣ ಕಳ್ಕೊಂಡವರ ಕುಟುಂಬಕ್ಕೆ ಸಾಂತ್ವನ ಹೇಳದೇ ಇರೋದು ಮತ್ತು ಪತ್ರಿಕಾಗೋಷ್ಠಿ ನಡೆಸದೇ ಇರೋದು ಅಷ್ಟೆಲ್ಲ, ಮುಖ್ಯವಾಗಿ ಸರ್ವಪಕ್ಷ ಸಭೆಯಲ್ಲೂ ಭಾಗಿಯಾಗಿಲ್ಲ. ಇವೆಲ್ಲವೂ ಸಹ ಪ್ರಧಾನಮಂತ್ರಿಯ ಕರ್ತವ್ಯದ ಬಗ್ಗೆ ಚರ್ಚೆ ಮಾಡೋಕೆ ಇರುವಂಥ ಕಾರಣಗಳು. ಅದರ ಜೊತೆಗೆ ಮಾಧ್ಯಮಗಳು ಈ ವಿಷಯದಲ್ಲಿ ಮೌನವಾಗಿರೋದು ಮತ್ತು ಕರ್ನಾಟಕದ ಸಂತೋಷ್ ಲಾಡ್ ಅವರಿಗೆ ಕೇಳಿದಂಥ ಒಂದಿಷ್ಟು ಪ್ರಶ್ನೆಗಳು ಮೋದಿಜಿ ಅವರಿಗೆ ಕೇಳದೇ ಇರೋದು ಇನ್ನಷ್ಟು ಗೊಂದಲವನ್ನು ಸೃಷ್ಟಿಸಿದೆ. ಪಹಲ್ಗಾಮ್ ದಾಳಿ ಸುದ್ದಿ ತಿಳಿದ ಕೂಡಲೇ ಮೋದಿಜಿ ಸೌದಿ ಅರೇಬಿಯಾದಿಂದ ಆಯೋಜಿಸಲಾಗಿದ್ದಂಥ ಅಧಿಕೃತ ಭೋಜನ ಕೂಟವನ್ನು ತೊರೆದು ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಭಾರತಕ್ಕೆ ವಾಪಸ್ ಬರ್ತಾರೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಆಗಮಿಸಿದ ಕೂಡಲೇ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಇತರ ಅಧಿಕಾರಿಗಳ ಜೊತೆಗೆ ಒಂದು ಸಂಕ್ಷಿಪ್ತ ಸಭೆಯನ್ನು ನಡೆಸ್ತಾರೆ. ಆದರೆ ಇದಾದ ನಂತರ ಅವರ ನಡೆಗಳು ಅನೇಕರಲ್ಲಿ ಅಚ್ಚರಿಯನ್ನು ಮೂಡಿಸುತ್ತೆ. ಮೋದಿಜಿಯವರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿಲ್ಲ, ಗಾಯಾಳುಗಳನ್ನು ಭೇಟಿ ಮಾಡಿಲ್ಲ, ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿಲ್ಲ ಅಥವಾ ದೇಶವನ್ನು ಉದ್ದೇಶಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ಬದಲಿಗೆ ಅವರು ಬಿಹಾರದಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣ ಆಗಿರೋದು. ಒಬ್ಬ ಪ್ರಧಾನಮಂತ್ರಿಯ ಕರ್ತವ್ಯ ರಾಷ್ಟ್ರದ ಭದ್ರತೆಯನ್ನ ಖಾತ್ರಿಪಡಿಸೋದು, ಸಂಕಷ್ಟದ ಸಮಯದಲ್ಲಿ ಜನರ ಜೊತೆಗೆ ಒಡನಾಡೋದು ಮತ್ತು ದೇಶಕ್ಕೆ ಧೈರ್ಯ ತುಂಬುವುದು. ಆದರೆ ಮೋದಿಜಿ ತಮ್ಮ ಆದ್ಯತೆಯನ್ನ ಚುನಾವಣಾ ಪ್ರಚಾರಕ್ಕೆ ನೀಡಿದ್ದಾರೆ ಅನ್ನೋ ಆರೋಪ ಮೋದಿಜಿಯವರ ನಾಯಕತ್ವದ ಮೇಲೆ ಪ್ರಶ್ನೆಗಳನ್ನ ಎತ್ತುತ್ತೆ. ಈ ದಾಳಿಯನ್ನ 2019ರ ಪುಲ್ವಾಮಾ ದಾಳಿ ನಂತರದ ಅತಿ ದೊಡ್ಡ ದಾಳಿ ಅಂತ ವಿವರಿಸಲಾಗಿದೆ. ಆದರೂ ಸಹ ಪ್ರಧಾನಮಂತ್ರಿಗಳು ರಾಜಕೀಯ ಕಾರ್ಯಕ್ರಮಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪ್ರಧಾನಮಂತ್ರಿ ಸ್ಥಾನದ ಘನತೆಗೆ ತಕ್ಕದ್ದಾ ಅನ್ನೋ ಪ್ರಶ್ನೆ ಬರುತ್ತೆ. ಇನ್ನು ಭಾರತದ ಮಾಧ್ಯಮಗಳು ಈ ವಿಷಯದಲ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ. ಮೋದಿಜಿ ಅವರಿಗೆ ಈ ರೀತಿಯ ಗಂಭೀರ ಪ್ರಶ್ನೆಗಳನ್ನು ಮೀಡಿಯಾ ಕೇಳದೇ ಇರೋದು ಒಂದು ರೀತಿ ವಿಚಿತ್ರವಾದಂಥ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೆ. ಆದರೆ ಕರ್ನಾಟಕದ ಸಚಿವ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಕನ್ನಡಿಗರನ್ನ ಭೇಟಿಯಾಗಿ ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರೋ ಕೆಲಸ ಮಾಡಿದಾಗ ಮಾಧ್ಯಮದವರೊಬ್ರು ಮೋದಿಜಿ ಸಹ ಸೌದಿ ಅರೇಬಿಯಾದಿಂದ ಬಂದಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಸಂತೋಷ್ ಲಾಡ್ ಅವರಿಗೆ ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಗಳು ಸಂತೋಷ್ ಲಾಡ್ ಅವರಿಗೆ ಸೀಮಿತ ಆಗೋದಾದ್ರೆ ಪ್ರಧಾನಮಂತ್ರಿಯನ್ನ ಇದೇ ರೀತಿಯ ಜವಾಬ್ದಾರಿಯಿಂದ ಪ್ರಶ್ನಿಸೋಕೆ ಮಾಧ್ಯಮಗಳಿಗೆ ಯಾಕೆ ಧೈರ್ಯ ಇಲ್ಲ? ಸೊ ಮಾಧ್ಯಮಗಳ ಈ ಆಯ್ದ ವರ್ತನೆ ಜನರಲ್ಲಿ ಅನುಮಾನವನ್ನು ಹುಟ್ಟಿಸುತ್ತೆ. ಇವರು ಮೋದಿ ಪರವಾಗಿ ಮಾತ್ರ ಕೆಲಸ ಮಾಡೋದ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ತಮ್ಮ ರಾಜ್ಯದ ಜನರಿಗೆ ಸಹಾಯ ಮಾಡಿದ್ದಕ್ಕೆ ಇವರಿಗೆ ಪ್ರಶ್ನೆಗಳಿಗೆ ಒಳಗಾಗಬೇಕಾಗತ್ತೆ ಅಂತ ಹೇಳೋದಾದ್ರೆ ಮೋದಿಜಿಯವರು ಚುನಾವಣಾ ರ್ಯಾಲಿಗಳಿಗೆ ಆದ್ಯತೆ ನೀಡಿದ್ದಕ್ಕೆ ಯಾಕೆ ಯಾವುದೇ ಪ್ರಶ್ನೆ ಎದುರಾಗ್ತಾ ಇಲ್ಲ? ಇದು ಮಾಧ್ಯಮದ ಪಕ್ಷಪಾತದ ಸೂಚನೆ ಅಲ್ಲದೆ ಇನ್ನೇನಾಗೋಕ್ ಸಾಧ್ಯ? ಅಥವಾ ಇಲ್ಲಿ ಮಾಧ್ಯಮದವರಿಗೆ ರಾಜಕೀಯ ಒತ್ತಡ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಪ್ರಧಾನಮಂತ್ರಿಯ ಸ್ಥಾನ ಕೇವಲ ರಾಜಕೀಯ ನಾಯಕತ್ವಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ರಾಷ್ಟ್ರದ ಜನರಿಗೆ ಭರವಸೆ, ಧೈರ್ಯ ಮತ್ತು ನ್ಯಾಯದ ಭರವಸೆಯನ್ನು ನೀಡುವಂಥ ಜವಾಬ್ದಾರಿಯುತ ಸ್ಥಾನ. ಕಾಶ್ಮೀರ ದಾಳಿ ಅಂತ ಘೋರ ಘಟನೆ ನಂತರ ಜನರು ತಮ್ಮ ನಾಯಕರಿಂದ ಸಾಂತ್ವನ, ಧೈರ್ಯ, ನಂಬಿಕೆ, ಪಾರದರ್ಶಕತೆಯನ್ನು ಬಯಸ್ತಾರೆ. ಮೋದಿಜಿಯವರು ದಾಳಿಯನ್ನ ಖಂಡಿಸಿ ದೋಷಿಗಳನ್ನ ಬಿಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. From the soil of Bihar, I say to the whole world, India will identify, track and punish every terrorist and their backers.
ಆದರೆ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿಲ್ಲ, ಗಾಯಾಳುಗಳನ್ನು ಭೇಟಿಯಾಗದೇ ಇರೋದು, ದೇಶವನ್ನು ಉದ್ದೇಶಿಸಿ ಒಂದು ಪ್ರೆಸ್ ಮೀಟ್ ಕರೀದೇ ಇರೋದು, ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗದೇ ಇರೋದು, ಮೋದಿಜಿಯ ದೋಷಿಗಳನ್ನ ಬಿಡೋದಿಲ್ಲ ಅನ್ನೋ ಹೇಳಿಕೆಯ ತೂಕವನ್ನ ಇದು ಕಡಿಮೆ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಮೋದಿಜಿಯವರ ಚುನಾವಣಾ ರ್ಯಾಲಿಗಳ ಆದ್ಯತೆಯನ್ನ ಓಟು ಗಿಟ್ಟಿಸ್ಕೊಳ್ಳುವಂತಹ ತಂತ್ರ ಅಂತ ಟೀಕಿಸ್ತಾ ಇದ್ದಾರೆ. ಯಾವಾಗ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನ ಮರೆಯುತ್ತೋ ಆಗ ಸಾರ್ವಜನಿಕರು ರಾಜಕಾರಣಿಗಳ ಜೊತೆಗೆ ಮಾಧ್ಯಮವನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಈ ಘಟನೆಯಿಂದ ಭಾರತದ ರಾಜಕೀಯ ಮತ್ತು ಮಾಧ್ಯಮ ವ್ಯವಸ್ಥೆಯ ಜವಾಬ್ದಾರಿ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.